ದಿವಂಗತ ಮಾಯಸಂದ್ರ ಆನಂದ್ ರವರ ಸವಿನೆನಪಿಗಾಗಿ ಏಪ್ರಿಲ್ 12ರಂದು ಆನೇಕಲ್ ತಾಲೂಕಿನ ಮಾಯಸಂದ್ರ ಗ್ರಾಮದಲ್ಲಿ ಆನಂದ್ ಮೆಮೋರಿಯಲ್ ಕ್ರಿಕೆಟ್ ಟೂರ್ನಮೆಂಟ್ ಪ್ರಾರಂಭಗೊಳ್ಳಲಿದ್ದು, ಇಂದು ಐಪಿಎಲ್ ಮಾದರಿಯಲ್ಲಿಯೇ ಆಟಗಾರರ ಹರಾಜು ಪ್ರಕ್ರಿಯೆ ನಡೆಯಿತು. ಇನ್ನು ಆನಂದ್ ಮೆಮೋರಿಯಲ್ ಕ್ರಿಕೆಟ್ ಟೂರ್ನಮೆಂಟ್ನ ಫೈನಲ್ ಪಂದ್ಯಾವಳಿಯು ಏಪ್ರಿಲ್ 19ರಂದು ನಡೆಯಲಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಇನ್ನು ಯೋಗೇಶ್, ಮಧು ಮತ್ತು ಮಂಜುರವರ ನೇತೃತ್ವದಲ್ಲಿ ಆನಂದ್ ಮೆಮೋರಿಯಲ್ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸಲಾಗಿದೆ. ಟೀಮ್ ಓನರ್ಸ್ ಆ್ಯಂಡ್ ಕ್ರಿಕೆಟ್ ಲವರ್ಸ್ ಆ್ಯಂಡ್ ಸಪೋರ್ಟ್ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ವಿಶೇಷವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೀನಿ. ನಡೆಯುತ್ತೆ 19ನೇ ತಾರೀಕು. ಯಾಕೆಂತಂದರೆ $3,000 $6,000 ಶ್ರೀಕೃಷ್ಣ ಸ್ಟ್ರೈಕರ್ಸ್, $6,000 ಹೋಗ್ತಾರೆ. $6,000ಕ್ಕೆ ವಿಕೆಟ್ ಹಾಕ್ತಾರೆ. ಪ್ಲೇಯರ್ಸ್ ಅವರು $6,000 ಹೋಗ್ತಾರೆ. $2,373 ರಾಯಲ್ ಸಂದೇಶ್ ಮೈಸೂರು. 2,000 ದೊಡ್ಡಾಂಜನೇಯ. 3,000 ಕಿಂಗ್ಸ್. 3,000 ಕಿಂಗ್ಸ್. ಗ್ರಾಮದ ಮೇಲೆ 1,000. ಉದಯೋನ್ಮುಖ ಆಟಗಾರ 1,000 RCM. 2,000 ಕಿಂಗ್ಸ್. 2,000 ಕಿಂಗ್ಸ್. 2,000 ಒಂದ್ಸಾರಿ. ಅಶೋಕ್ ಮೂಲದ 1,000. 10,000 ರಾಕ್ ಸ್ಟಾರ್. 10,000 11,000 ಶ್ರೀಕೃಷ್ಣ ಸ್ಟ್ರೈಕರ್ಸ್. 11 ರಾಕ್ ಸ್ಟಾರ್. 12 ಈಗ 2,000 ಟಿಕೆಟ್. 2,000 ದೊಡ್ಡಾಂಜನೇಯ. 3,000 4,000 ಟಿಕೆಟ್. 2,000 ದೊಡ್ಡಾಂಜನೇಯ. 3,000 ಶ್ರೀಕೃಷ್ಣ ಸ್ಟ್ರೈಕರ್. 12,000 ದೊಡ್ಡಾಂಜನೇಯ. 15,000 16,000 17,000 18 19 20,000 21,000 22,000 23 24,000 25 RCM. 25,000 RCM ಯೋಗೇಶ್ವರರು. This tournament is not only about winning or losing, but also about passion, teamwork, sportsmanship, and red love for cricket. Today, our team owners will select the talented players and build the strong
ಧನ್ಯವಾದಗಳು. 2000 ಮುಂದಿನ ಆಟಗಾರ ಹಾಗೂ ಅಭಿಮಾನಿಗಳಿಗೆ ನಾನು ತುಂಬದಿಂದ ಧನ್ಯವಾದಗಳು. ಕಾರಣ ಈ ಒಂದು ರಾಷ್ಟ್ರ ಮಟ್ಟದ ಹಂತದಲ್ಲಿ ಈ ರೀತಿ ಒಂದು ಬಿಟ್ಟುಗಳನ್ನ ಮಾಡಿದ್ದೆ ನಾನು ನೋಡಿದ್ದೀನಿ. ಅದು ನನಗೆ ತುಂಬ ಖುಷಿ ಆಯಿತು. ಈ 1,000 ಬೇರೆ ಯಾರು 1,000 ರಾಜು. ನಮ್ಮ ಸ್ನೇಹಿತ ಕಳೆದ 4-5 ತಿಂಗಳ ಹಿಂದೆ ಅಕಾಲಿಕವಾಗಿ ಮರಣ ಹೊಪ್ಪಿದ್ದಾನೆ. ಅವನು ಸಹ ಕ್ರಿಕೆಟ್ ಅಭಿಮಾನಿ ಹಾಗೂ ಕ್ರಿಕೆಟ್ ಆಟಗಾರನ ಆಗಿರೋದರಿಂದ ಅವನ ಹುಟ್ಟುಹಬ್ಬ ಏಪ್ರಿಲ್ 19ನೇ ತಾರೀಕಿದೆ. ಅವನ ಸವಿ ನೆನಪಿಗೋಸ್ಕರ ಮಾಯಸಂದ್ರದಲ್ಲಿ ಪ್ರಪ್ರಥಮ ಬಾರಿಗೆ 5 ತಂಡಗಳು ಭಾಗವಹಿಸಿ IPL ಮಾದರಿಯಲ್ಲಿ ಬಿಡ್ಡಿಂಗ್ ಈ ದಿನ ನಡೆದಿದೆ. ಈ ಒಂದು ಪಂದ್ಯಾವಳಿಯಲ್ಲಿ 5 ತಂಡಗಳು ಭಾಗವಹಿಸಿರ್ತದೆ. ಎಲ್ಲ ತಂಡಗಳು ಮಾಯಸಂದ್ರದವರೇ ಆಗಿರ್ತಾರೆ. ಇದರ ವ್ಯವಸ್ಥಾಪನೆಯನ್ನು ಅಚ್ಚುಕಟ್ಟಾಗಿ ನಡೆಸಿದಂತಹ ಮಧು, ಯೋಗೇಶ್ ಹಾಗೂ ಮಂಜುರವರಿಗೆ ಧನ್ಯವಾದಗಳು. ಈ ದಿನ ಹರಾಜು ಪ್ರಕ್ರಿಯೆ ತುಂಬ ಚೆನ್ನಾಗಿ ಕೂಡಿ ಬಂದಿದೆ. ಈ ಒಂದು ಹರಾಜಿನಲ್ಲಿ ತುಂಬ ಹಿರಿಯ ಆಟಗಾರರು, ಯುವಕರು ಹಾಗೂ ಕಿರಿಯ ಆಟಗಾರರಿಗೂ ಸಹ ಅವಕಾಶ ಕೊಟ್ಟಿದ್ದೀವಿ. ಈ ಒಂದು ಪಂದ್ಯಾವಳಿಯ ಪಂದ್ಯಗಳು 12ನೇ ತಾರೀಕು ಏಪ್ರಿಲ್ ದೊಡ್ಡಕೆರೆ ದೊಡ್ಡ ಆಂಜನೇಯ ಕ್ರೀಡಾಂಗಣದಲ್ಲಿ ನಡೆಯುತ್ತದೆ. ಫೈನಲ್ ಪಂದ್ಯ 19ನೇ ತಾರೀಕು ಗೆಳೆಯ ಆನಂದ್ರವರ ಹುಟ್ಟುಹಬ್ಬದ ದಿನ ಫೈನಲ್ ನಡೀತದೆ. ಬಹುಮಾನ ವಿತರಣೆಯನ್ನು ಮಾಯಸಂದ್ರದ ಪಂಚಾಯಿತಿ ಬಳಿ ಅವನ ಕಟೌಟ್ರ ಮುಂದೆ ಅವನ ಬರ್ತ್ಡೇ ಮಾಡಿ ಆನಂದ್ರವರ ಭಾವಚಿತ್ರದ ಹತ್ತಿರ ಪ್ರಶಸ್ತಿ ವಿತರಿಸಲಾಗುತ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅತಿಥಿಯಾಗಿ ಆಗಮಿಸಿದಂತಹ ಸಂಪಂಗಿ ಮತ್ತು ಅಶೋಕ್ ರವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸ್ನೇಹಿತ ವಿಕಾಸ್ ಟಿವಿಯ ಓನರ್ ಆದಂತಹ ವಿಕಾಸ್ ಅವರು ಬಂದು ತುಂಬ ಚೆನ್ನಾಗಿ ನಮಗೆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಹಾಗೂ ಎಲ್ಲ ಆಟಗಾರರಿಗೂ, ತಂಡದ ಮಾಲೀಕರಿಗೂ, ಎಲ್ಲ ಕ್ರೀಡಾ ಅಭಿಮಾನಿಗಳಿಗೂ ತುಂಬ ಹೃದಯದ ಧನ್ಯವಾದಗಳು.